ಸೇಮ್ ಒಳ್ಳೆ ಧೂಮಕತೆ ಕಾಣ್ತದೆ ಏನ್ ರಂಬಕ್ಕಂಗ ಹಾಕ್ಬಿಟ್ಟಲ್ಲ ಅದ್ಗೆ ಇದ್ ನೇಮ್ ನೋಡ್ಕೊಳ್ಳಿ. ಇದು ಕೋಡೆಸ್ ರಮ್. ಇದು ಯಾರೋ ಸಿಗ್ನಲ್ ಅಲ್ಲಿ ನಮ್ಮ ಹುಡ್ಗಂಗೆ 200 ರೂಪಾಯಿಗೆ ಐಫೋನ್ ಚಾರ್ಜರ್ ಕೊಟ್ಬಿಟ್ಟು ಗಾಡಿ ತಳಂಗ್ ಮಾಡ್ಬಿಟ್ಟವ್ರೆ. ಅಬಿಬಿ ಕಮ್ ಟು ಕೇರಳ. ನಮ್ಮ ಪಯಣ ಕೊಟ್ಟಿವ್ರ ಕಡೆಗೆ ಯಾರು ಲಾಗ್ ಮಾಡ್ತಿರೋದು? ಸೂರ್ಯ. ನೀನು 10th ಸ್ಟ್ಯಾಂಡರ್ಡ್ ಬಿ ಸೆಕ್ಷನ್ ಸೂರ್ಯ ಅಲ್ವಾ? ಸೂರ್ಯ ಒಳ್ಳೇದಾಗ್ತದ ನಿನಗೆ. ಸೈಡಿಗೆ ಬನ್ನಿ ಅಣ್ಣ ಹೇಳ್ತೀನಿ. ಅಲ್ಲ ಗೈಸ್, ವಾಟ್ಸಪ್ ಎಲ್ಲರೂ ಆಗಿದ್ರಾ? ಮಸ್ತಾಗಿದ್ರಾ? ನಾನು ಮಸ್ತಾಗಿದ್ದೀನಿ. ತುಂಬಾ ಗ್ಯಾಪ್ ತಗೋ ವಿಡಿಯೋ ಮಾಡ್ತಾ ಇದ್ದೀನಿ. ಹಳೆ ಒಂದು ಸೀಕ್ರೆಟ್ ಟ್ರಿಪ್ ಐತೆ, ಅದಕ್ಕೆ ಅರ್ಜೆಂಟ್ ಆಗಿ ರೆಡಿ ಆಗೋಗ್ತಾ ಇದ್ದೀನಿ. ಟೈಮ್ ಆಗೋಗೈತೆ. ಹುಡುಗ ಕೆಳಗಡೆ ಬ್ಯಾಕ್ ಕಾಯ್ತಾವನೆ. ಓಕೆ, ಮುಂದೆ ಸಿಗ್ತೀನಿ. ನಮ್ಮ ಹುಡುಗಂಗೆ 200 ರೂಪಾಯಿಗೆ ಐಫೋನ್ ಚಾರ್ಜರ್ ಕೊಟ್ಬಿಟ್ಟು ಗಾಡಿ ತಳಂಗ್ ಮಾಡ್ಬಿಟ್ಟವ್ರೆ. ಪೆಟ್ರೋಲ್ ಗಿದ್ದಿದ್ದು ದುಡ್ಡು ಐಫೋನ್ ಚಾರ್ಜರ್ ತಗೊಂಡು ಈಗ ಪಿಕ್ ಮಾಡಕ್ ಬಲ್ಲ ಅಂತಂದ್ರೆ ತಳ್ಳಿ ತಗೋತಾನೆ. ತಳ್ಳು ಓದು ಅಂದ್ರೆ ಓದ್ನಿಲ್ಲ ಈಗ. ತಳ್ಳು ಗಾಡಿಯ. ಅರ್ಥ ಆಯ್ತು ಅನ್ಸುತ್ತೆ. ದುಬೈನ ತರ್ಸಿರಪ್ಪ ಇದು. ಈಗ ತಿಂಡಿ ಮಾಡ್ತಾ ಇದ್ದೀನಿ. ತಿಂಡಿ ಮಾಡ್ಕೊಂಡು ಬಾಯ್ಸ್ ಎಲ್ಲ ಆಚೆ ಕಾಯ್ತವ್ರೆ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ. ಮನೆಯವ್ರ ಅಪರೂಪಕ್ಕೆ ಸಕ್ಕದಾಗಿ ಮಾಡವ್ರೆ. ಬುಲೆಟ್ ಕಟಿಂಗ್ ಚೆನ್ನಾಗಿ ಕಾಣಿಸ್ತೈತೆ ನಂಗೆ. ಹೌದಾ ಯಜಮಾನ್ರೆ? ಓಕೆ, ಆಚೆ ಹೋಗಿ ಬಾಯ್ಸ್ ಹತ್ರ ಸಿಗ್ತೀನಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತು ನಮ್ಮ ಪಯಣ ಕೊಟ್ಟಿಯೂರ್ ಕಡೆಗೆ. ಕಾರಲ್ಲಿ 8 ಜನ, ಬೈಕಲ್ಲಿ ಇಬ್ರು ಹೋಯ್ತಾವಿ. ಟೋಟಲ್ 10 ಜನ. ಕಾರಲ್ಲಿ 9 ಪ್ಲಸ್ ಬೈಕಲ್ಲಿ 2, 11 ಜನ. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಹೆಚ್ಚು ಕಮ್ಮಿ ಒಂದು ಕ್ರಿಕೆಟ್ ಟೀಮೇ ಹೋಯ್ತಾವಿ. ಹೌದಾ ಯಜಮಾನ್ರೆ? ಕ್ರಿಕೆಟ್ ಆಡಬಹುದಪ್ಪ. ಹಿಂಗೆ 4 ಜನ ಪಿಕ್ ಮಾಡ್ಬೇಕು. ನೋಡೋದವ್ರೆ ಹೆಂಗಿರ್ತಾರೆ, ಕಾದ್ ನೋಡಿ. ಹಾಯ್, ಹಲೋ ಗೈಸ್. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ನಾನು ಇದು ಕೇಳ ಆತರ ಬ್ರೋ ಪರ್ಫ್ಯೂಮ್ ಸ್ಮೆಲ್ ಮಾಡದ. ಸೂರ್ಯ ಒಳ್ಳೇದಾಗ್ತದ ನಿನಗೆ. ಅಯ್ಯೋ ಶಿವ, ಏನು ಮೂಸು ಮಗ ಈಗ ಪೂರ್ತಿ ಮೂಸು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಜ ಸಕ್ಕದಾಗಿದೆ ಸಿಂಟು ಪರ್ಫ್ಯೂಮು. ಇವ್ರಿಗೆ ಟ್ರೈ ಮಾಡದ. ಬಿಡು, 9 ಜನ ಹೋಯ್ತಾ ಇದೀವಿ ಬಾಯ್ಸ್. ಇವನೇ 9. ಶಾಕ್ ಆಗ್ಬೇಡಿ. ಅಬಿಬಿ ಕಮ್ ಟು ಕೊಟ್ಟಿಯೂರ್ ಕಾವಲಿ. ಇವಾಗ ಕೊಟ್ಟಿಯೂರ್ಗೆ ಪಯಣ. ಹುಡುಗ ಏನೋ ಬಿಡಿಯೋಕೆ ಹೊಸದಾಗಿ ಮೈಲೇಜ್ಗೋಸ್ಕರ ಏನೋ ಮಾಡ್ತಾವನೆ. ಅಷ್ಟೇನಾ? ಇದು ಹಾಕಿದ್ಮೇಲೆ ಯಾಕೆ ಗಾಡಿನ ಸ್ಟಾರ್ಟ್ ಆಯ್ತಲ್ಲ? ಏನ್ ರಂಬಕ್ಕಂಗ ಹಾಕ್ಬಿಟ್ಟಲ್ಲ ಅದ್ಗೆ. ಇದ್ ನೇಮ್ ನೋಡ್ಕೊಳ್ಳಿ. ಇದು ಕೋಡೆಸ್ ರಮ್. ಇದು 1 week later. ಆಗಿರೋದಕ್ಕೂ ಸಾರ್ಥಕ ನೀನು. ಅಲ್ಲ ಗೈಸ್, ಇವಾಗ 11 ಆಗೈತೆ. 3 ವರ್ಷದಲ್ಲಿ ನಾನೊಂದು ಫಾರಂ ತಗೊಂಡು ನಾನು ಕೆಲಸ ಬಿಡ್ಬೇಕು ಅಂತ ಇವಾಗ 11 ಪೋಸ್ಟ್ ಮಾಡ್ತಾವ್ನಿ. ಈ ವಿಡಿಯೋನು 11 ಪೋಸ್ಟ್ ಆಯ್ತದೆ. ಓ, ಅಲ್ಲಾಗಿ ಲೆವೆಲ್ಗೆ ಬಂದಾತ ಡ್ರೈವರು. ಹೆಚ್ಚು ಕಮ್ಮಿ 18 ಹುಡುಗಿರ್ ಲವ್ ಮಾಡ್ದ. ಇಲ್ಲ ಹಂಗಾರ ಲವ್ ಮಾಡ್ತಾ ಇದ್ದಾನೆ ಅವನು. ಅವ್ನ ಬಗ್ಗೆ ನಂಗೆ ಅಷ್ಟು ಗೊತ್ತಿಲ್ಲ. ಅವನ ಬಗ್ಗೆ ನನಗೆ ಗೊತ್ತಿಲ್ಲ ಕರೆಕ್ಟ್ ಗೆ. ನೆಕ್ಸ್ಟ್ ಇವನು ಅನಿ ಅನ್ಬಿಟ್ಟು ದೊಡ್ಡ ಬೀಚ್ನಳ್ಳಿ ಹುಡುಗ. ಹೆಚ್ಚು ಕಮ್ಮಿ ಒಂದ್ ಹುಡುಗಿನ ಲವ್ ಮಾಡಿಲ್ಲ. ಇವನು ಮಹೇಶ್ ಅನ್ಬಿಟ್ಟು ಪ್ಯೂರ್ ವರ್ಜಿನ್ ಬಾಯಿ. ಇವನ್ ನವೀನ, ಇವನು ಆಂಟಿ ಲವರ್ ಆಲ್ಮೋಸ್ಟ್. ಇವನ್ ಮನು ಅನ್ಬಿಟ್ಟು ನಿಮ್ ಹುಡುಗಿ ನೋಡ್ತಾಳೆ. ನೋಡ್ಲಾ, ನನ್ ಬಗ್ಗೆ ಹೇಳ್ಕೋಬೇಕು ಅಂದ್ರೆ ಅರ್ಥ ಆಯ್ತು ಅನ್ಸುತ್ತೆ. ಇವ್ನಿಗೆ ಜನ್ಮ ಕೊಟ್ಟಿರೋನೆ ನಾನು. ಇವ್ನಿಗೆ ಮತ್ತೆ ಡ್ರೈವರು.
ಡ್ರೈವರ್ಗೆ ಇಬ್ರಿಗೂ ಜನ್ಮ ಕೊಟ್ಟಿರೋನೆ ನಾನು. ಕೊನೆ ಮಗ ಇವನು, ಚೆನ್ನಾಗ್ ನೋಡ್ಕೊಳ್ಳಿ. ನೋಡಿ ಗೈಸ್, ಯಾರು ನೀವೇ ಹೇಳಿ, ಯಾರು ಅಪ್ಪ ಕಣ ಕಾಣ್ತಾರೆ ಮಗ ಕಣ ಕಾಣ್ತಾರೆ ಅಂತ ನೀವೇ ಹೇಳಿ. ಬಾರೋ ಚಂಬೇಲಿ ಮುಕ್ತಾನೆ ಅದೊಂದ್ ಪೋದ್ಬಿಟ್ರೆ ಏನು ಬರೀಗಿಲ್ಲ ದೀವರ ಅನ್ಕೊಂಡು. ಓ ಕಾಣ್ತಾನೆ ಇಲ್ಲ ಗೈಸ್. ಇರ್ಫೋ ಫಾಲ್ಸ್ ಬಂದಿವಿ ಫಸ್ಟ್. ಅಭಿ ಬಾಯ್ಸ್, ಇವಾಗ ಜಸ್ಟ್ ಫೋಟೋ ಶೂಟ್ ಆಯ್ತು. ಇನ್ನೊಬ್ಬ ಫೋಟೋ ಶೂಟ್ ನಿಂತಾನೆ. ಇಲ್ಲಿ 3 ಜನ ಅವ್ರೆ, 4 ಜನ ಬಂದು 75 ರೂಪಾಯಿ ಕೊಟ್ರೆ ಸಾಕಾಯ್ತು. ನಿಜವಾಗ್ಲೂ 75 ರೂಪಾಯಿ ಹೊರ್ತಿಟ್ಟದೆ. ನಿಜವಾಗ್ಲೂ ಬೆಲೆ ಬೇಡ ಮರಿಯ, ಹುಸಿ ಫೋಟೋ ತಗೊಂಡಿರ್ಲ ನೀವು. ಏನ್ ಹೇಳದ್ರಲ್ಲ ನಿಮ್ಗೆ, ಯಾಕ್ಲ ಹಿಂಗ ಅಡವು ಇವು. ವಾರದಾಂದ್ರ ತಲೆ ಚಿಪ್ಪು ಎದುರು ಹೋಗಿ ತೆಂಗಿನಕಾಯಿ ಮರದು ತುದಿಲ್ ಕೂತ್ಕೊಂಡ್ಬಿಡ್ಬೇಕು. ತಲಾಟೆ ಕೆಲಸ ಮಾಡ್ತಾ ಇದಿ ಇಲ್ಲ ಉಮ್ಮಂತು ಕಾಣಿಸ್ತದೆ ಗೈಸ್. ದೂರ ಈ ಕಾಣಿಸ್ತದೆ ನಿಜ. ಥ್ಯಾಂಕ್ ಯು. ಎಂಡ್ ಆಫ್ ಇರ್ಫೋ ಫಾಲ್ಸ್. ಇರ್ಫೋ ಫಾಲ್ಸ್ ಈಗ ಮುಗಿತು. ಇರ್ಫೋ ಫಾಲ್ಸ್ ಮೊದಲನೇ ಭೇಟಿ ಮುಗಿದೆ, ಮೊದಲನೇ ವಿಸಿಟ್ ಮುಗಿದೈತೆ. ನೆಕ್ಸ್ಟ್ ಈಗ ಹೋಯ್ತಾ ಇದೆ ನಮ್ಮ ನೆಕ್ಸ್ಟ್ ಪಯಣ ಬರೋ ಒನ್ ವೇ. ಕಣ್ಣೂರ್ಗೆ ಹೋಗ್ಬೇಕಾದ್ರೆ ಮಧ್ಯದಲ್ಲಿರೋ ಒಂದು ಫೋಟೋಗೆ ಇರೋದು ಒಂದು ಚಿಕ್ಕ ಜರಿ ತರ ಐತೆ. ಸೀನರಿ ಮಾತ್ರ ಮಸ್ತ್ ನೆಕ್ಸ್ಟ್ ಲೆವೆಲ್. ಎಲ್ಲಾರು ಫೋಟೋ ಶೂಟ್ ಮಾಡಿಸ್ಕೋಬೇಕಾರೆ ನನ್ ಕಣ್ ಮಾತ್ರ ಈ ಸೆಕ್ಸಿ ಗಾಡಿ ಮೇಲೆ ಹೋಯ್ತು. ನಮ್ ರಥನ ಇರಾವತ ಮಾಡೋದು ಡ್ರೈವರ್ ಕಳ್ಗೆಲ್ಲ ಇರ್ತದೆ. ಸೈಕು ಬ್ರೋ ಮಾತ್ರ ಸಾಂಗ್ ಮಾತ್ರ ಪಾರ್ಟಿ ಬಾಯ್ಸ್ ಅದೇ ಕ್ರೇಜ್ ಮಾತ್ರ. ಅವ್ರು ಕೊಟ್ಟಿವ್ರಿಗೆ ನಮ್ ಪ್ಲಾನು ಕೊಟ್ಟಿವ್ರು ಕ್ಯಾನ್ಸಲ್ ಆದ್ರು ಮಸ್ತಾಗಿ ಎಕ್ಸಿಕ್ಯೂಟ್ ಆಗ್ತದೆ ಮಾತ್ರ. ಲವ್ ಫ್ರಮ್ ಕರ್ನಾಟಕ ಬಾಯ್ಸ್. ಬೇಡ ಕೊಂಡೂರು ಬಂದಿಲ್ಲ. 1 week later. ವೇಟು ಕಣ್ಣೂರ್. ಈಗ ಶಿಫ್ಟ್ ಕಾರಿಂದ ಬೈಕ್ಗೆ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು. ಬೈಕ್ ರೈಡ್ ಮಾಡಕ್ ಹೋಯ್ತಾವ ಇವಾಗ. ಇಗೊಬ್ರು ಹಂಗೆ ಇದೆ, ಆಫ್ ಮಾಡ್ಬೇಡ. ಮೊಬೈಲ್ ಇಟ್ಕೊಂಡ್ಬಿಟ್ಟದೆ ಅಲ್ಲಿ. ನಂದು ರೆಡ್ಮಿ 57 ಅಂತ. ಇಂಥ ವೆದರಲ್ಲಿ ನಮಗೆ ಒಂದು ತುಂಬಾ ದೊಡ್ಡ ಆಶ್ಚರ್ಯವಾಗಿರೋ ಒಂದು ದೃಶ್ಯ ನೋಡಿದೆ. ಎಂಥ ದೃಶ್ಯ ಅಂದ್ರೆ ಚಂದ್ರಯಾನ ಪಾರ್ಟ್ 3ಗೆ ಇಲ್ಲಿ ನಮ್ಮ ಒಬ್ಬ ಹುಡುಗ ರೆಡಿ ಆಗವನೆ. ಸೇಮ್ ಒಳ್ಳೆ ಧೂಮಕತೆ ಕಣಕ್ ಕಾಣ್ತಾ ಇದೆಯಾ. ಹೌದಾ ಯಜಮಾನ್ರೆ? ಬ್ರೋ ಇದೆ ಬ್ರೋ ಡ್ರೈವಿಂಗ್ ಬ್ರಿಡ್ಜು. ಇದೇ ಡ್ರೈವಿಂಗ್ ಬ್ರಿಡ್ಜು. ಈಗ ಡ್ರೈವಿಂಗ್ ಬ್ರಿಡ್ಜ್ ಇಂದ ಹೋಗ್ತಾ ಇದೀವಿ. ಅರ್ಥ ಆಯ್ತು ಅನ್ಸುತ್ತೆ. ಇದು ಡ್ರೈವಿಂಗ್ ಬೀಚ್ ಅಲ್ಲ, ಡ್ರೈವಿಂಗ್ ಬ್ರಿಡ್ಜು. ಡ್ರೈವಿಂಗ್ ಇಂದ ಬ್ರಿಡ್ಜು. ವಾಟರ್ ಫಾಲ್ಸ್ ಇರುತ್ತೆ, ಅದರಿಂದ ನಾವು ಹೋಗೋದು ಅಷ್ಟೇ. ಹೀಗೆ ರೆಡಿ ಬ್ರೋ. ಹಾಯ್ ಗೈಸ್, ಇವತ್ತೊಂದು ಡೇ ಎಂಡು ಕಣ್ಣೂರು ಬೀಚ್ ಹತ್ರ ಬಂದೀವಿ. ಡೇ ಅಂತೂ ಸಗದಾಗೈತೆ. ಒಳ್ಳೆ ಅಲೆಗಳ ಸೌಂಡ್ ಅಂತೂ ಕೇಳೋಕ್ಕಾಗ್ತಾಯಿಲ್ಲ. ಫುಲ್ಲು ಫಿದಾ. ಸಪ್ತಸಾಗರದ ಆಚೆ ಪಾರ್ಟ್ ಬಿಲಿ ಅಂತೂ ಅಲ್ವಾ, ಸಪ್ತಸಾಗರದ ಆಚೆ ಫಿಲಮಲ್ಲಿ ನೋಡಿದಾಗ ಅಷ್ಟೇ ಫೀಲ್ ಆಗಿತ್ತು. ಈಗ ಫೀಲ್ ಸಿಗ್ತದೆ. ಕ್ಯಾಮ್ರಾಗೇನು ಕಾಣಿಸ್ತಾ ಇಲ್ಲ, ಕಣ್ಣಿಗೆ ಮಾತ್ರ ವೇವ್ಸ್ ಮಾತ್ರ ಸಕ್ಕದಾಗ ಕಾಣ್ತದೆ. ಬೀಚು ಸಕ್ಕದಾಗದೆ ಪೀಸ್ಫುಲ್ಲಾಗಿ. ನಿಜವಾಗ್ಲೂ ಒತ್ತಿಟ್ಟಿವ ಡೇ ಮಾತ್ರ. ಇಲ್ಲಿಗೆ ನಮ್ಮ ಬ್ಲಾಗ್ ಎಂಡ್ ಆಯಿತು. ಪರ್ಫ್ಯೂಮ್ ನಮಗೆ ಪರ್ಫ್ಯೂಮ್ ಸ್ಮೆಲ್ ಮಾಡ್ಸಕ್ಕೆ ಬಂದಿದ್ದ, ನಾವು ಅವನಿಗೆ ಫ್ರಾಂಕ್ ಮಾಡ್ತಾವೆ.